ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಮಸ್ತಾಗಿರುವಂಥ ಬೊಂಬ್ಲಿ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಪ್ರತಿಯೊಬ್ಬರ ಮನೆಯಲ್ಲಿ ಮಾಡೋ ವಿಧಾನ ಬೇರೆ ಬೇರೆ ಆಗಿರ್ತೈತ್ರಿ. ಅದೇ ರೀತಿ ಇವತ್ತು ನಮ್ಮ ಮನೆಯೊಳಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರದೆ ಲೈಕ್, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ 10 ರಿಂದ 12 ಬೊಂಬ್ಲಿ ತಗೊಂಡಿನ್ರಿ. ಇವಾಗ ಇದನ್ನ ಚಂದಾಗೆ ಹುರಿಬೇಕಾಗತ್ರಿ. ಫಸ್ಟ್ ಇದನ್ನ ಹುರಿದ್ ತಗೊಳುಮಂತ್ರಿ. ಇಲ್ಲಿ ತವಾ ಕೂಡ ಕಾದೈತ್ರಿ. ತವಾ ಒಳಗ ಬೊಂಬ್ಲಿ ಹಾಕೊಂಡು ಇದನ್ನ ಹೈ ಫ್ಲೇಮ್ ದಾಗ ಇಟ್ಟು ಒಂದ್ 5 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ ನೋಡ್ರಿ. ಒಂದ್ ಚೂರು ಎಣ್ಣೆ ಕೂಡ ಹಾಕ್ಲಾರ್ದೆ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಫ್ರೈ ಮಾಡ್ಲಾರ್ದೇನೆ ಹಂಗೆ ಮಾಡ್ತಾರ್ರಿ. ಫ್ರೈ ಮಾಡ್ಲಾರ್ದೆ ಮಾಡಿದ್ರಂದ್ರ ಸ್ವಲ್ಪ ಸ್ಮೆಲ್ ಬರ್ತೈತ್ರಿ. ಈ ತರ ಫ್ರೈ ಮಾಡೋದ್ರಿಂದ ಸ್ಮೆಲ್ ಅನ್ನೋದು ಬರಂಗಿಲ್ರಿ. ಅದಕ್ಕಂತ ಹೇಳಿ ಫ್ರೈ ಮಾಡೋದ್ ನೋಡ್ರಿ. ಸ್ವಲ್ಪ ಫ್ರೆಶ್ ಮಾಡಿ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಜಸ್ಟ್ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ರಿ. ಇವಾಗ ಏನ್ ಮಾಡೋಮ್ರಿ, ಒಂದು ಪ್ಲೇಟ್ದಾಗ ಇದನ್ನ ಎತ್ತಿಟ್ಕೊಳ್ಳುಮಂತ್ರಿ. ನೆಕ್ಸ್ಟ್ ಏನ್ ಮಾಡೋದಂದ್ರಿ, ಇದನ್ನ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಕಟ್ ಮಾಡಿ ತಗೋಬೇಕ್ರಿ. ಇವು ಉದ್ದದವಲ್ರಿ, ಅದೇ ರೀತಿ ಪಲ್ಯ ಮಾಡಾಕ್ ಬರಂಗಿಲ್ರಿ. ಅದಕ್ಕಂತ ಏನ್ ಮಾಡ್ಬೇಕ್ರಿ, ಕೈಲಿ ಯಾರ ಕಟ್ ಮಾಡ್ರಿ ಅಥವಾ ಚಾಕುಲೆ ಸಣ್ಣ ಸಣ್ಣದಾಗಿ ತುಂಡುಗಳನ್ನಾಗಿ ಮಾಡ್ಕೋಬೇಕು ನೋಡ್ರಿ. ಇದು ಬಿಸಿ ಐತ್ರಿ. ಇದು ಸ್ವಲ್ಪ ಕೋಲ್ಡ್ ಆಗನ ಕ್ರಿಸ್ಪಿ ಆಗ್ತಾವ್ರಿ. ಅವಾಗ ಏನ್ ಮಾಡ್ಬೇಕ್ರಿ, ಚಾಕುಲೆ ಈ ತರ ಕಟ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಇದನ್ನ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳಿಬೇಕ್ರಿ. ಒಂದೇ ಸರ್ತಿ ತೊಳೆದ್ರ ಇದ್ರ ಸ್ಮೆಲ್ ಇನ್ನ ಇರ್ತೈತ್ರಿ. ಅದಕ್ಕಂತ ಹೇಳಿ ಇದನ್ನ ಏನ್ ಮಾಡ್ಬೇಕ್ರಿ, 3 ರಿಂದ 4 ಸರ್ತಿ ಸ್ವಚ್ಛಗೆ ತೊಳಿಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ಲೀನ್ ಕಾಣ್ಸಾತು ಅಂತ ಹೇಳಿ ಬೊಂಬ್ಲಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಸೈಡಿಗೆ ಎತ್ತಿಟ್ಟು ಇದಕ್ಕ ಒಂದ್ ಸ್ವಲ್ಪ ಮಸಾಲಾ ರೆಡಿ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಮಿಕ್ಸರ್ ಜಾರಿ ತಗೊಂಡಿನ್ರಿ. ಅದ್ರೊಳಗ ಒಂದ್ 10 ರಿಂದ 12 ಹಸಿಮೆಣಸಿನ್ಕಾಯಿ, ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ರುಬ್ಕೊಂಡ್ ಬರುವಂತ್ರಿ. ಸಾಫ್ಟ್ ಆಗಿ ರುಬ್ಕೊಂಡ್ ಬರುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ರೆಡಿ ಐತ್ ನೋಡ್ರಿ. ಇದಕ್ಕೇನು ಜೀರಾ ಪೌಡ್ರ್, ಧನಿಯಾ ಪೌಡ್ರ್ ಏನು ಬೇಕಾಗಿಲ್ರಿ. ಜಸ್ಟ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಂದ್ರ ಸಾಕ್ ನೋಡ್ರಿ. ಇವಾಗ ಪೇಸ್ಟ್ ಕೂಡ ರೆಡಿ ಆಗೈತ್ರಿ. ನೆಕ್ಸ್ಟ್ ಇಲ್ಲಿ ಒಂದ್ ತವಾ ಇಟ್ಕೊಂಡೇನ್ರಿ. ತವಾ ಒಳಗ ಒಂದ್ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು 4 ರಿಂದ 5 ಮೀಡಿಯಂ ಸೈಜಿನ ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನಿ ನೋಡ್ರಿ. ಇದಕ್ ಮೇನ್ ಉಳ್ಳಾಗಡ್ಡಿ ಜಾಸ್ತಿ ಇದ್ರ ಮಾತ್ರ ಈ ಚಟ್ನಿ ಅನ್ನೋದು ಸೂಪರ್ ಆಗಿ ಟೇಸ್ಟಿಯಾಗಿ ಬರ್ತೈತ್ ನೋಡ್ರಿ. ಇದನ್ನೇನ್ ಮಾಡೋಮ್ರಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಒಂದ್ 2 ನಿಮಿಷ. ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ. ಸಾಫ್ಟ್ ಆಗ್ಬೇಕಂದ್ರ ಇವಾಗ ಏನ್ ಮಾಡೋಮ್ರಿ, ಒಂದ್ ಚೂರು ಉಪ್ಪು ಹಾಕೊಳ್ಳುಮಂತ್ರಿ. ಉಪ್ಪು ಹಾಕೊಳ್ಳೋದ್ರಿಂದ ಜಲ್ದಿ ಸಾಫ್ಟ್ ಆಗ್ತಾವ್ರಿ ಆನಿಯನ್. ನೋಡ್ರಿ ಇಷ್ಟೇ ರೀ. ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಕೂಡ ಉಪ್ಪು ಹಾಕೊಂಡೇವ್ರಿ. ಅದಕ್ಕಂತ ಹೇಳಿ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ, ಜಾಸ್ತಿ ಏನ್ ಬೇಕಾಗಿಲ್ರಿ. ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ಇದನ್ನ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಮಂತ್ರಿ. ಇವಾಗ ಇದು ಜಸ್ಟ್ ಫ್ರೈ ಆಗಾನ ನಾವ್ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಬೊಂಬ್ಲಿ ಸ್ವಚ್ಛಗೆ ತೊಳೆದು, ಅದನ್ನ ಇದ್ರೊಳಗ ಹಾಕಿ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನಾನಿಲ್ಲಿ ಬೊಂಬ್ಲಿ ಎಣ್ಣೆ ಒಳಗೆ ಹಾಕೊಳತೀನಿ ನೋಡ್ರಿ. ಕೆಲವೊಬ್ರು ಎಣ್ಣೆ ಒಳಗೆ ಫ್ರೈ ಮಾಡಿ ತಗೋತಾರ್ರಿ. ಆ ರೀತಿ ಮಾಡೋದ್ರಿಂದ ಜಾಸ್ತಿ ಟೇಸ್ಟಿ ಬರಂಗಿಲ್ರಿ. ಈ ರೀತಿ ಮಾಡ್ಬೇಕು ನೋಡ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಲೋ ಫ್ಲೇಮ್ ದಾಗ ಇಟ್ಟು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಬೊಂಬ್ಲಿ ಅನ್ನೋದು ಸ್ವಲ್ಪ ಸಾಫ್ಟ್ ಆಗಿ ರೆಡಿ ಆಗ್ಯಾವ ನೋಡ್ರಿ. ಇವಾಗ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಇದನ್ನ ಯಾವುದೇ ತರ ಮಸಾಲಾನೇ ಬೇಕಾಗಿಲ್ರಿ. ಜಸ್ಟ್ ಒಂದ್ 4 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ಇದ್ರೆ ಸಾಕ್ರಿ. ಇಮಿಡಿಯೇಟ್ಲಿ ಆಗಿ ಈ ಚಟ್ನಿ ರೆಡಿ ಆಗ್ತೈತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನಾವ್ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಚಟ್ನಿ, ಅದನ್ನ ಹಾಕೊಳ್ಳುಮಂತ್ರಿ. 1 ಸ್ಪೂನ್ ಆಗೋಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡೇನ್ರಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ನಿಮಗೆ ಇಷ್ಟ ಇಲ್ಲ ಅಂದ್ರ ಮಸಾಲೆ ಖಾರ ಕೂಡ ಹಾಕೋಬಹುದು ನೋಡ್ರಿ. ಒಂದ್ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೊಂಡು ಇದನ್ನ ಒಂದ್ 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ, ಸಿಂಪಲ್ ಅಂಡ್ ಈಸಿ ಆಗಿರುವಂತ ಚಟ್ನಿ ಕೂಡ ರೆಡಿ ಐತ್ ನೋಡ್ರಿ. ಯಾರಿಗಾರೆ ಬಾಯಿ ರುಚಿ ಕೆಟ್ಟೈತಂದ್ರ ಈ ರೀತಿ ಚಟ್ನಿ ಮಾಡ್ಕೋಬಹುದು ನೋಡ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಬೇಯಿಸ್ಕೊಂಡ್ರ ಸಾಕು ನೋಡ್ರಿ. ಸೂಪರ್ ಆಗಿರುವಂತ ಬೊಂಬ್ಲಿ ಚಟ್ನಿ ರೆಡಿ ಐತ್ರಿ. ನೀವು ಕೂಡ ಮನೆಯೊಳಗ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ಈ ಚಟ್ನಿಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ಕೂಡ ಸೂಪರ್ ಆಗಿ ಕಾಂಬಿನೇಷನ್ ಐತ್ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.